ಅನ್ನೋ ಸಾಮಾನ್ಯ ಪ್ರಶ್ನೆ ಹೇಳ್ತಾರೆ. ಹೀಗಾಗಿ ಎಲ್ಲ ನೆಗೆಟಿವಿಟಿಯನ್ನು ದೂರ ಮಾಡಿ ಇವೆಲ್ಲವನ್ನ ಬಿಟ್ಟು ಇವೆಲ್ಲದರಿಂದ ದೂರ ಇರೋದಕ್ಕೆ ದೇವರ ಮೊರೆ ಹೋದ್ರ ಅನ್ನುವಂಥ ಪ್ರಶ್ನೆ. ಜೈಲಿನಿಂದ ರಿಲೀಸ್ ಆದ ಬಳಿಕ ದರ್ಶನ್ ಟೆಂಪಲ್ ರನ್. ಈ ಮೊದಲು ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದಿದ್ರು ನಟ ದರ್ಶನ್ ಅವರು. ಇದೀಗ ಕೇರಳದ ಕಣ್ಣೂರಿನಲ್ಲಿ ಶತ್ರು ಸಂಹಾರ ಪೂಜೆಯನ್ನ ಮಾಡಿದ್ದಾರೆ. ಫ್ಯಾಮಿಲಿ ಸಮೇತವಾಗಿ ದರ್ಶನ್ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಜಾಲತಾಣದಲ್ಲಿ ಈಗ ಭಾರಿ ಸದ್ದಾಗ್ತಿದೆ. ಆದರೂ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ದರ್ಶನ್ ಅವರೀಗ. ಡೆವಿಲ್ ಸಿನಿಮಾ ಶೂಟಿಂಗ್ ನಲ್ಲೂ ಕೂಡ ದರ್ಶನ್ ಅವರು ಬ್ಯುಸಿ ಆಗಿದ್ದಾರೆ. ಹಾಗಾದ್ರೆ ದರ್ಶನ್ಗೆ ಹೆಚ್ಚಾಗಿದೆಯಾ ಶತ್ರುಗಳ ಕಾಟ? ಮತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ರೀತಿ ಕಾನೂನು ಸಮರ ಕೂಡ ಮುಂದುವರಿತಾ ಇದೆ. ಬೇಲ್ನಲ್ಲಿದ್ದಾರೆ. ಇದರ ನಡುವೆ ದರ್ಶನ್ ಅವರು ಟೆಂಪಲ್ ರನ್ನಲ್ಲಿ ಜೋರಾಗಿದ್ದಾರೆ. ಇತ್ತೀಚೆಗಷ್ಟೇ ಮೈಸೂರಿನಲ್ಲಿ ಶೂಟಿಂಗ್ ಆಗಿತ್ತು ದರ್ಶನ್ ಅವರ ಡೆವಿಲ್ ಚಿತ್ರ. ಈ ಶೂಟಿಂಗ್ ಹೋಗೋಕ್ಕೂ ಮುನ್ನ ತಾಯಿ ಚಾಮುಂಡಿ ತಾಯಿಯ ಸನ್ನಿಧಿಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ಪೂಜೆಯನ್ನು ನೆರವೇರಿಸಿದ್ರು. ಈಗ ಮತ್ತೆ ಇವೆಲ್ಲದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರು ಆಕ್ಟಿವ್ ಆಗಿದ್ದಾರೆ. ಅನ್ಫಾಲೋ ಮಾಡಿದಂಥ ವಿಚಾರ ತಮ್ಮವ್ರನ್ನ ಅವ್ರು ಫಾಲೋ ಮಾಡ್ತಿದ್ದೇ ಕಡಿಮೆ, ಅದರಲ್ಲೂ ಕೂಡ ಅನ್ಫಾಲೋ ಮಾಡೋದ್ರ ಮೂಲಕ ಸಾಕಂದಿಷ್ಟು ಅನುಮಾನ, ಪ್ರಶ್ನೆ, ಏನಿದು ಹೊಸ ಚೇಂಜ್, ದರ್ಶನ್ ಅವರು ಫುಲ್ ಚೇಂಜ್ ಆಗ್ತಿದ್ದಾರಾ, ಹೊಸ ಒಂದು ಸ್ಟಾರ್ಟನ್ನು ಶುರು ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆಗಳಿತ್ತು. ಅದರ ನಡುವೆ ಈಗ ಕೇರಳದ ಭಗವತಿ ಅಮ್ಮನವರ ಸನ್ನಿಧಿಗೆ ಹೋಗಿ ಶತ್ರು ಸಂಹಾರ ಪೂಜೆ ಮಾಡಿಸಿದ್ದಾರೆ, ಕುಟುಂಬ ಸಮೇತವಾಗಿ ಹೋಗಿ. ಹಾಗಾಗಿ ಶತ್ರುಗಳ ಕಾಟ ಜಾಸ್ತಿ ಆಯ್ತಾ? ಹೀಗೆಲ್ಲ ಪ್ರಶ್ನೆಗಳು ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಪ್ರಶ್ನೆಗಳು ಹುಟ್ಟಾಗ್ತಾ ಇದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಆದಿತ್ಯ. ಎಸ್ ಆದಿತ್ಯ, ಸದ್ಯ ನಟ ದರ್ಶನ್ ಅವರು ಟೆಂಪಲ್ ರನ್ ಅನ್ನ ಜೋರು ಮಾಡ್ತಿದ್ದಾರೆ. ಅದರ ನಡುವೆ ಈಗ ಕೇರಳದ ಭಗವತಿ ಸನ್ನಿಧಿಯಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿದಾರಲ್ಲ, ಆ ದೇವಸ್ಥಾನದ ವಿಶೇಷತೆ ಏನು? ಈಗ ದರ್ಶನ್ ಅವರು ಭೇಟಿ ಕೊಟ್ಟು ಯಾವೆಲ್ಲ ಪೂಜೆ ಮಾಡಿಸಿದ್ದಾರೆ, ಏನೆಲ್ಲ ಅಪ್ಡೇಟ್ಸ್ ಇದೆ? ಎಸ್ ಅಖಿಲೇಶ್, ಕೇರಳದ ಪ್ರಸಿದ್ಧ ಭಗವತಿ ದೇವಸ್ಥಾನಗಳಲ್ಲಿ ಒಂದಾದಂತಹ ಮಡೆಕಾವು ಭಗವತಿ ದೇವಸ್ಥಾನ ಸುಪ್ರಸಿದ್ಧ ದೇವಸ್ಥಾನ. ಇದು ಮಂಗಳೂರು, ಉಡುಪಿ ಆಗ್ಬೋದು, ಮಂಗಳೂರು ಆಗ್ಬೋದು, ಜೊತೆಗೆ ಕೇರಳ ಭಾಗದ ಜನರಿಗೂ ಕೂಡ ಅತ್ಯಂತ ಒಂದು ಕಾರಣಿಕದ ದೇವಸ್ಥಾನ ಅಂತಾನೆ ಹೇಳ್ಬೋದು. ಈ ಭಾಗದ ಜನರು ಅನೇಕರು ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಮುಖ್ಯವಾಗಿ ಇಲ್ಲಿ ಶತ್ರು ಸಂಹಾರ ಪೂಜೆ ಅಂತ ಹೇಳುವಂತದ್ದು ಮುಖ್ಯ ಪೂಜೆ ಆಗಿರುವಂತದ್ದು. ಅಂದ್ರೆ ಶತ್ರುಗಳ ಕಾಟ ಇರ್ಬೋದು, ಅಥವಾ ಏನಾದ್ರೂ ಶತ್ರುಗಳಿಂದ ತೊಂದರೆ ಇರ್ಬೋದು, ಅಥವಾ ಕೋರ್ಟಿನಿಂದ ಆದಂತಹ ವ್ಯಾಜ್ಯ ಇರ್ಬೋದು, ಇನ್ನಿತರ ವಿಚಾರಗಳಿಗೆ ಈ ಒಂದು ಭಗವತಿ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿದ್ರೆ ಪರಿಹಾರ ಆಗ್ತದೆ ಅಂತ ಹೇಳುವಂತಹ ನಂಬಿಕೆ ಬಹಳಷ್ಟು ಜನರಲ್ಲಿ ಇದೆ. ಈ ಉದ್ದೇಶದಿಂದ ಈಗ ನಟ ದರ್ಶನ್ ಅವರು ಈ ಸ್ಥಳಕ್ಕೆ, ಅಂದ್ರೆ ಮಡೇಕಾವು ಭಗವತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಶತ್ರು ಸಂಹಾರ ಪೂಜೆಯನ್ನು ಮಾಡಿಸಿದ್ದಾರೆ. ಮುಖ್ಯವಾಗಿ ಶತ್ರು ಸಂಹಾರ ಪೂಜೆ ಅಂತ ಹೇಳಿದ್ರೆ ಇದು ಅಸುರಕ್ರಿಯೆಯಿಂದ ನಡೆಯುವಂತಹ ಪೂಜೆ ಆಗಿರುವಂತದ್ದು. ಇದಕ್ಕೆ ರಕ್ತಹಾರದ ಮೂಲಕ ಪ್ರಸಾದವನ್ನು ಭಕ್ತರಿಗೆ ನೀಡುವಂತದ್ದು. ಜೊತೆಗೆ ಈ ಒಂದು ಶತ್ರು ಸಂಹಾರ ಪೂಜೆ 5:30 ಒಳಗಡೆ ನಡೆಯುವಂತದ್ದು. ಆಮೇಲೆ ಯಾರು ಕೂಡ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಕೂಡ ಇರುವುದಿಲ್ಲ. ಇದರಿಂದಾಗಿ ಮುಖ್ಯವಾಗಿ ಈ ದೇವಸ್ಥಾನಕ್ಕೆ ದರ್ಶನ್ ಅವರು ಜೈಲಿನಲ್ಲಿರುವಾಗ ಅವರ ಪತ್ನಿ ಬಂದು ಇಲ್ಲಿ ದರ್ಶನ್ ಅವರಿಗೆ ಆದಷ್ಟು ಬೇಗ ಶೀಘ್ರವಾಗಿ ಬಿಡುಗಡೆ ಆಗಬೇಕು, ಈ ಕಂಟಕದಿಂದ ಅವರು ಹೊರ ಬರಬೇಕು ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಂಡಿದ್ರಂತೆ. ಆ ಹರಕೆಯನ್ನು ತೀರಿಸಲಿಕ್ಕೋಸ್ಕರ ದರ್ಶನ್ ಅವರ ಪತ್ನಿ ಆಗಿರ್ಬೋದು, ಮಗ ಆಗಿರ್ಬೋದು, ಜೊತೆಗೆ ದರ್ಶನ್ ಅವರು ಜೊತೆಗೆ ಅನೇಕ ಅವರ ಸಹಪಾಠಿಗಳು ಬಂದು ಈ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆಯನ್ನು ಈಗ ಮಾಡಿರುವಂತದ್ದು. ಜೊತೆಗೆ ಇನ್ನೂ ಅನೇಕ ಕೇರಳದ ಪ್ರಸಿದ್ಧ ದೇವಸ್ಥಾನಗಳಿಗೆ ಎಲ್ಲೆಲ್ಲಿ ಹರಕೆ ತೀರಿಸಲಿಕ್ಕಿದೆ ಅಲ್ಲಿ ಹೋಗುವಂತಹ ಮಾಹಿತಿ ಕೂಡ ಬರ್ತಾ ಇದೆ ಅಖಿಲೇಶ್. ಅಂದ್ರೆ ಇವತ್ತೀಗ ಶತ್ರು ಸಂಹಾರ ಪೂಜೆ ಮಾಡಿದ್ದಾರೆ, ನಾಳೆ ಯಾವ ದೇವಸ್ಥಾನಕ್ಕೆ ಹೋಗ್ತಾರಾ ಅಥವಾ ಕೇರಳದಲ್ಲೇ ಇರ್ತಾರಾ, ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗೋ ಸಾಧ್ಯತೆ ಇದೆಯಾ ಏನು ಅಂತ? ಎಸ್, ಈ ಒಂದು ಕರಾವಳಿ ಭಾಗದಲ್ಲಿ, ಜೊತೆಗೆ ಈ ಒಂದು ಆ ಕೇರಳದ ಗಡಿನಾಡು ಭಾಗದಲ್ಲಿ ಇರುವಂತಹ ಕಾರಣಿಕ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳುವಂತಹ ಮಾಹಿತಿ ಕೂಡ ಇದೆ. ಇನ್ನು ಪರಶಿನ ಕಡವು ಭಗವತಿ ದೇವಸ್ಥಾನ ಆಗಿರ್ಬೋದು, ಇಲ್ಲೂ ಕೂಡ ಏನು ದರ್ಶನ್ ಅವರ ಪತ್ನಿ ದರ್ಶನ್ ಅವರು ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಭೇಟಿ ನೀಡಿ ಅಲ್ಲೂ ಕೂಡ ಪ್ರಾರ್ಥನೆಗಳನ್ನು ಸಲ್ಲಿಸಿದ್ರು. ಅಲ್ಲಿಗೂ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಜೊತೆಗೆ ಕಾಸರಗೋಡಿನಲ್ಲಿ ಅನೇಕ ದೇವಸ್ಥಾನಗಳಿದೆ, ಅಲ್ಲೂ ಕೂಡ ಹಿಂದೆ ಹೋಗಿದ್ರು, ಅಲ್ಲೂ ಕೂಡ ಹೋಗುವಂತಹ ಸಾಧ್ಯತೆಗಳಿದೆ ಅಖಿಲೇಶ್. ಎಸ್, ಧನ್ಯವಾದಗಳು ಆದಿತ್ಯ ತಮ್ಮೆಲ್ಲ ಮಾಹಿತಿಗೆ. ಸದ್ಯ ಈಗ ಗಮನಿಸ್ತಾ ಇದ್ವಿ ದೃಶ್ಯದಲ್ಲಿ ನಟ ದರ್ಶನ್ ಅವರು ಬಹಳ ವಿಶೇಷವಾಗಿ ಈ ದೇವಸ್ಥಾನ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದೇ ಭಗವತಿ ಸನ್ನಿಧಾನ, ಇಲ್ಲಿ ಶತ್ರು ಸಂಹಾರ ಪೂಜೆ ಮಾಡುವಂಥದ್ದು. ಹಾಗಾಗಿ ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ರು, ಈಗ ಬೇಲ್ ಮೇಲಿದ್ದಾರೆ. ಹಾಗಾಗಿ ಅವರು ಜೈಲಲ್ಲಿರುವಂಥ ಹೊತ್ತಿನಲ್ಲಿ ಒಂದು ಹರಕೆಯನ್ನು ಹೊತ್ಕೊಂಡಿದ್ರು ಅವರ ಪತ್ನಿ. ಹಾಗಾಗಿ ಅದನ್ನು ನೆರವೇರಿಸಬೇಕು, ಎಲ್ಲ ರೀತಿಯಾದಂಥ ಸಂಕಷ್ಟಗಳು ದೂರ ಆಗಬೇಕೆನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಅವರು ಕುಟುಂಬ ಸಮೇತವಾಗಿ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು
ಶತ್ರು ಸಂಹಾರ ಪೂಜೆಯನ್ನ ನೆರವೇರಿಸಿದ್ದಾರೆ. ಜೊತೆಯಲ್ಲಿ ಆ ಭಾಗದ ಕೇರಳ ಇರಬಹುದು, ಕರಾವಳಿ ಭಾಗದ ನಾನಾ ದೇವಸ್ಥಾನಕ್ಕೆ ದರ್ಶನ್ ಅವರು ಕುಟುಂಬ ಸಮೇತವಾಗಿ ಭೇಟಿ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಎಲ್ಲ ಸಂಕಷ್ಟದಿಂದ ದೂರ ಆಗಬೇಕು, ಒಂದು ಹೊಸ ಆರಂಭ ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಅವರು ಪೂಜೆ ಕಾರ್ಯಗಳಲ್ಲಿ ಬಹಳ ಜಾಸ್ತಿಯಾಗಿ ಭಾಗಿಯಾಗ್ತಿದ್ದಾರೆ. ಜೊತೆಯಲ್ಲಿ ಚಿತ್ರದ ಚಿತ್ರೀಕರಣವೂ ಕೂಡ ಆರಂಭ ಆಗಿದೆ. ಡೆವಿಲ್ ಚಿತ್ರ